ಇವತ್ತಿಂದ ಇವ್ರ ಹೆಸರು ಮುಂದೆ ಹಾಕ್ಕೊಂಡಿರೋ ನನ್ನ ಇನಿಷಿಯಲನ್ನು ತೆಗಿಬೇಕು. ಎಲ್ಲೆಲ್ಲಿ ತಂದೆ ಅನ್ನೋ ಕಡೆ ನನ್ನ ಹೆಸರು ಬಳಸಿದ್ದಾರೆ ಅಲ್ಲೆಲ್ಲ ಬೇಕಾದರೆ ಅನಾಥ ಅಂತ ಬರ್ಕೊಳ್ಳಿ. ಇನ್ನು ಮುಂದೆ ನನ್ನ ಹೆಸರನ್ನ ಇವರು ಬಳಸ್ಕೊಡ್ತು. ನಮ್ಮ ಹಾಗೆ ಹಲವಾರು ತಂದೆ ತಾಯಿಗಳು ಕೇಳೋದಿಷ್ಟೇ ಸ್ವಾಮಿ, ಒಂದಷ್ಟು ಪ್ರೀತಿ, ಕಾಳಜಿ. ಅದನ್ನ ಬದುಕಿರುವಾಗಲೇ ಕೊಡಿ. ಸತ್ತ ಮೇಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ನೀವು ಬಂದು ನೋಡಿ ಏನು ಮಾಡಿದ್ರು ಅವ್ರಿಗೇನು ಗೊತ್ತಾಗಲ್ಲ. ಬದುಕಿರೋ ಜೀವಕ್ಕೆ ಬೆಲೆ ಕೊಡಿ ಅಷ್ಟೇ ಸ್ವಾಮಿ ನಾನು ಕೇಳ್ಕೊಳ್ಳೋದು. ಈಗ ಊಟದ ಸಮಯ, ಊಟ ಮುಗಿಸ್ಕೊಂಡ್ಬಂದು ಜಡ್ಜ್ಮೆಂಟ್ ಕೊಡ್ತೀನಿ. ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಏನು ಬಂಗಾರಿ, ಯಾರ ಹತ್ರನೂ ಮಾತಾಡ್ತಿದ್ದೆ? ನೀಲು ಫೋನ್ ಮಾಡಿದ್ದು ರವಿ. ಅಲ್ಲೇನೋ ಟೆನ್ಷನ್ ಆಗಿದೆಯಂತೆ, ಅದ್ರ ಬಗ್ಗೆ ಹೇಳ್ತಾ ಇದ್ಲು. ಟೆನ್ಷನಾ? ಏನು ಟೆನ್ಷನ್ ಅಂತೆ? ಆ ಭಾವನಾ ಅವರಪ್ಪ ಅವ್ರ ಮಕ್ಕಳು ಸಂತೋಷ್ ಮತ್ತೆ ಹರೀಶ್ ಮೇಲೆ ಕೇಸ್ ಹಾಕಿದಾರಂತೆ. ಓಹ್, ಮಕ್ಕಳ ಮೇಲೇ ಕೇಸಾ? ಯಾಕಂತೆ? ಅವ್ರ ಅಪ್ಪ ಅಮ್ಮ ಮನೆ ಬಿಟ್ಟು ಹೋಗಿ ಯಾವುದೋ ಒಂದು ಸೈಟಲ್ಲಿ ಜಾಗ ತಗೊಂಡು ಅಲ್ಲಿ ಮನೆ ಕಟ್ಟಬೇಕು ಅಂತ ನೋಡಿದ್ರಂತೆ. ಈ ಹರೀಶ್ ಮತ್ತೆ ಸಂತೋಷ್ ಅಲ್ಲೂ ಹೋಗಿ ನಾವ್ ನಿಮ್ ಮಕ್ಕಳು ನಮಗೂ ಪಾಲ್ ಬೇಕು ಅಂತ ಕೂತ್ಕೊಂಡ್ರಂತೆ. ಅದಕ್ಕೆ ಅವರಪ್ಪ ಕೇಸ್ ಹಾಕಿದ್ರಂತೆ. ಓಹೋ, ಹಿಂಗ ವಿಷಯ. ಇದೆಲ್ಲ ಆಗಿರೋದಕ್ಕೆ ಆ ಸಿದ್ದು ಭಾವನ ಆಕ್ಸಿಡೆಂಟ್ ವಿಷಯದಲ್ಲಿ ತಲೆನೇ ಹಾಕ್ತಿಲ್ಲ. ಒಳ್ಳೇದೇ ಆಯ್ತು. ಏನ್ ರವಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಈ ಆಕ್ಸಿಡೆಂಟು ಕೇಸ್ ಅನ್ನೋದು ತಣ್ಣಗಾಗೋಯ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಹೌದು ರವಿ, ನಂಗೂ ಯಾಕೋ ಹಾಗೆ ಅನ್ನಿಸ್ತದೆ. ನಮ್ಮ ಅಣ್ಣನ ಸಾವಿಗೆ ನ್ಯಾಯ ಸಿಗ್ಲೇಬೇಕು. ನ್ಯಾಯ ಸಿಗಕ್ಕೆ ಎಲ್ಲಿಗೆ ಹೋಗ್ಬೇಕು ಬಂಗಾರಿ? ನೋಡು, ದೇವರೇ ತೋರಿಸ್ತಾ ಇದ್ದಾನಲ್ವಾ, ಮಗಳು ಮಾಡಿದ ತಪ್ಪಿಗೆ ಅಪ್ಪ ಅಮ್ಮ ಅನುಭವಿಸ್ತಾ ಇದ್ದಾರೆ. ನಿಜ ರವಿ, ಕರ್ಮ ಅನ್ನೋದು ಯಾವತ್ತೂ ಯಾರನ್ನೂ ಸುಮ್ಮನೆ ಬಿಡಲ್ಲ. ಆ ಭಾವನ ಮಾಡಿರೋ ತಪ್ಪಿಗೆ ಅವಳು ಅನುಭವಿಸ್ತಾಳೆ, ನೋಡ್ತಾ ಇರು. ಬಿಡು ರವಿ. ಅಂದಾಗೆ ಬಿಸ್ನೆಸ್ ವಿಷಯವಾಗಿ ನೀನು ಒಂದು ಐಡಿಯಾ ಕೊಟ್ಲು. ಓಹ್, ಅವ್ರ ಹತ್ರ ನಾನೇ ಮಾತಾಡ್ಬೇಕಂತಿದ್ದೆ. ಏನಂತ ಐಡಿಯಾ? ಏನಿಲ್ಲ, ನಾವ್ ಯಾವಾಗ್ಲೂ ಒಂದ್ಸಲ ಜವರೇಗೌಡ್ರನ್ನ ಮೀಟ್ ಮಾಡಿ ನಮ್ ಬಿಸ್ನೆಸ್ ಪ್ರಪೋಸಲ್ ಇಡೋದು, ಅವರು ಆ ಕ್ಷಣಕ್ ಮಾತ್ರ ಕೇಳಿಸ್ಕೊಂಡು ಅದನ್ನ ಮತ್ತೆ ಮರ್ತು ಹೋಗೋದು ಯಾವಾಗ್ಲೂ ಹೀಗೆ ಆಗ್ತಿದೆ. ಅದಕ್ಕೆ ನಾವು ಜವರೇಗೌಡ್ರ ಜೊತೆನೇ ಇದ್ದು ಆ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳ್ತಿದ್ಲು. ಬಂಗಾರಿ, ಜವರೇಗೌಡ್ರ ಜೊತೆ ನಾವ್ ಹೇಗಿರೋದು? ನೀಲು ಅದಕ್ಕೆ ಇನ್ನೊಂದು ಐಡಿಯಾ ಕೊಟ್ಟಿದ್ದಾಳೆ. ಜವರೇಗೌಡ್ರು ಪೊಲಿಟಿಕಲ್ ವಿಚಾರವಾಗಿ ನಾವು ಅವ್ರಿಗೆ ಸಹಾಯ ಮಾಡೋದು, ಅಂದ್ರೆ ಅವ್ರ ಪರ್ಸನಲ್ ಅಡ್ವೈಸರ್ ಆಗಿನೋ ಅಥವಾ ಪ್ರೊಫೆಷನಲ್ ಅಡ್ವೈಸರ್ ಆಗಿನೋ, ಇಲ್ಲ ಅವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋ ರೀತಿನೋ ಕೆಲಸನ ಮಾಡಬೇಕು. ಆಗ ಅವ್ರಿಗೆ ನಾವು ಅವ್ರ ಕೆಲಸದಲ್ಲಿ ಸಪೋರ್ಟ್ ಮಾಡ್ತಿದೀವಿ ಅಂತಾನು ಅನ್ಸುತ್ತೆ. ನಮ್ ಬಿಸ್ನೆಸ್ ವಿಷಯ ಯಾವಾಗ್ಲೂ ಅವ್ರ ಕಣ್ಮುಂದೆನೆ ಇರುತ್ತೆ. ಸೊ ಈಸಿಯಾಗಿ ನಮ್ ಕೆಲಸ ಆಗೋಗುತ್ತೆ. ಏನಂತ್ಯಾ? ಐಡಿಯಾನೋ ಚೆನ್ನಾಗಿದೆ ಬಂಗಾರಿ. ಕರೆಕ್ಟ್ ಅಲ್ವಾ? ಆಕ್ಚುಲಿ ನನಗೂ ಹಾಗೆ ಅನ್ನಿಸ್ತು. ಇರು, ನೀನು ಹತ್ರ ನಾನು ಈ ವಿಚಾರವಾಗಿ ನಾನು ಸ್ವಲ್ಪ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಹಾ, ಪ್ಲಾನ್ ಏನೋ ಸೂಪರ್ ಆಗಿದೆ ಬಂಗಾರಿ. ಆದರೆ ಅವ್ರ ಮನೆಗೆ ಹೋಗಿ ಈ ಸಿದ್ದು ಭಾವನ ಹತ್ರ ತಗಲಾಕೊಂಡಿಲ್ಲ ಅಂದ್ರೆ ಸಾಕು. ಏನ್ರಿ, ನಾನೇನಾದ್ರು ತಪ್ಪು ಮಾತಾಡಿದ್ನಾ? ಇಲ್ಲ, ನೀವೆಲ್ಲ ಸರಿಯಾಗಿ ಇತ್ತು ಮಾತಾಡಿ, ಯಾವ ತಪ್ಪು ಮಾತಾಡಿಲ್ಲ. ಹೌದು ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದೇ ಆಯ್ತದೆ. ಆಯ್ತು, ನೀವೆಲ್ಲ ಇರುವಾಗ ನಾನು ಯಾಕೆ ಭಯ ಪಡಲಿ? ಈ ಮೂಲಕನಾದರೂ ಅವ್ರಿಗೊಂದು ಸ್ವಲ್ಪ ಬುದ್ಧಿ ಬಂದರೆ ಸಾಕು, ಅಷ್ಟೇ ನನ್ನ ಆಸೆ. ಬ್ರೋ, ಕೇಸ್ ಏನಾಗ್ಬೋದು? ಟೆನ್ಷನ್ ಆಗ್ತದೆ. ಏನಾಗಲ್ಲ, ಸುಮ್ಮನೆ ಟೆನ್ಷನ್ ಮಾಡ್ಕೊಬೇಡ. ಇಲ್ವೋ, ಅವ್ರು ಮಾತಾಡ್ತಿರ್ಬೇಕಾದ್ರೆ ನೀನು ಯಾಕೋ ಕೋಪದಲ್ಲಿ ಮಾತಾಡಿದೆ? ಸುಮ್ಮನೆ ಇದ್ದಿದ್ರೆ ನಮ್ಮ ಮೇಲೆ ಸಿಂಪತಿ ಆದರೂ ಬಂದಿರೋದು.
ಅವ್ರು ಹಂಗೆಲ್ಲ ಮಾತಾಡ್ತೀರಿ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ? ನೀನು ಒಳ್ಳೆ ಇವಾಗ ಅದೇ ನಮ್ಗೆ ರಿವರ್ಸ್ ಆದರೆ ಏನು ಮಾಡೋದು? ಏನು ಹಾಗೆಲ್ಲ ಆರಾಮಾಗಿರ ನೋಡ. ಈ ಕೇಸಿನ ವಾದ ವಿವಾದವನ್ನು ಆಲಿಸಿದ ನಂತರ ನಾನು ಈ ಕೇಸಿನ ಬಗ್ಗೆ ತೀರ್ಪು ನೀಡುತ್ತಲಿದ್ದೇನೆ. ಶ್ರೀನಿವಾಸರವರು ಹೇಳಿದ ಹಾಗೆ ಸಂತೋಷ್ ಮತ್ತು ಹರೀಶ್ ಎಂಬುವರು ಅವರಿಗಾಗಿ ಅವರ ತಂದೆ ಶ್ರೀನಿವಾಸ್ ಅವರು ಖರ್ಚು ಮಾಡಿರೋ ಪೂರ್ತ ಹಣವನ್ನು ಅವರಿಗೆ ಹಿಂತಿರುಗಿಸಬೇಕೆಂದು ಈ ಕೋರ್ಟು ಆದೇಶಿಸುತ್ತಿದೆ. ಮೊದಲನೆಯ ಮಗ ಸಂತೋಷ್ ಒಳ್ಳೆಯ ಕೆಲಸದಲ್ಲಿ ಇರುವುದರಿಂದ ಒಳ್ಳೆಯ ಸಂಬಳವನ್ನು ಪಡೆಯುತ್ತಿರುತ್ತಾರೆ. ಜೊತೆಗೆ ಸ್ವಂತ ಮನೆ ಇರೋದು ಅವರಿಗೆ ಹಣ ಕೊಡೋ ಶಕ್ತಿ ಇದೆ ಎಂದು ಈ ಕೋರ್ಟು ಮನಗಂಡಿದೆ. ಈ ದಿನದಿಂದ ಇನ್ನು 15 ದಿವಸದ ಒಳಗಡೆ ಪೂರ್ತ ಹಣವನ್ನು ಸಂತೋಷ್ರವರು ಶ್ರೀನಿವಾಸ್ರವರಿಗೆ ಕೊಡಬೇಕೆಂದು ಈ ಕೋರ್ಟು ಆದೇಶ ನೀಡಿರುತ್ತದೆ.